ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದ್ಯ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಉಷಾ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ತೊಂದರೆ, ಕಷ್ಟ, ಸಮಸ್ಯೆ ಅನ್ನುವಂಥದ್ದು ಕೆಲವೊಂದು ಮನೆಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಹಾಗೆ ಇದ್ಬಿಡುತ್ತೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಯಾವುದೇ ರೀತಿಯಾಗಿರುವಂಥ ಒಳತನ ಕೂಡ ಅವ್ರು ಕಾಣ್ತಾ ಇರೋದಿಲ್ಲ. ಈ ಬಡತನ ಅನ್ನುವಂಥದ್ದು ತೊಲಗಿ ಸಿರಿತನ ಅನ್ನುವಂಥದ್ದು ಬರಬೇಕು ಅವ್ರ ಮನೆಗೆ ಅಂತಂದ್ರೆ ಯಾವ ಒಂದು ಸರಳ ಪರಿಹಾರವನ್ನು ಅವ್ರು ಮಾಡ್ಕೊಳ್ಬೇಕಾಗತ್ತೆ ಗುರುಗಳೇ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಕಂಟಕ, ಇದೊಂದು ಜೀವನ ಪರ್ಯಂತ ಬಾಧಿಸುವಂಥ ಬಾಧೆ. ಆದರೆ ಇದನ್ನು ನಿಧಾನಕ್ಕೆ ಪ್ರಗತಿಯನ್ನು ಹೊಂದೋದೇ ಆದರೆ ನಮಗೆ ಹಂತ ಹಂತವಾಗಿ ನಾವು ಸಿರಿತನವನ್ನು ಕಾಣಲೇಬೇಕು ಅಂತಕ್ಕಂಥ ಹಂಬಲ, ನಮಗಿರ್ತಕ್ಕಂತಹ ಕಷ್ಟಗಳು ದೂರ ತೊಲಗಲೇಬೇಕು ಅನ್ನೋ ಸಿದ್ಧಾಂತವೇ ಇದ್ದದ್ದಾದರೆ, ವೇದಾಂತವನ್ನು ಒಪ್ಕೊಳ್ಳೋದಾದರೆ, ನಮ್ಮ ಜೀವನದಲ್ಲಿ ಯಾರ ಜೊತೆಗೂ ನಾವು ರಾದ್ದಾಂತ ಮಾಡೋದಿಲ್ಲ ಅಂತಕ್ಕಂಥದ್ದನ್ನು ಮನಸ್ಸಿಗೆ ಹಾಕ್ಕೊಂಡು ನೀವು ಸಹನೆಯಿಂದ ಮಾಡ್ತೀನಿ ಅಂತ ಬರೋದೇ ಆದರೆ 4 ನಿಮ್ಮ ಮನೇಲಿ ಇರಬೇಕು. ಆ 4ನ್ನೇ ನೀವು ಮತ್ತು ಯಾರಿಗಾದ್ರೂ ಕೊಡ್ತಾ ಬರಬೇಕು. ನಮ್ಮ ಆ ಮನೇಲಿ ಇರಲೇಬೇಕವು. ಆ 4ಕ್ಕೂ ಯಾವುದೇ ಕಾರಣ ಕಳಂಕ ತರಬಾರದು. ಬರೆದಿಟ್ಕೋಬೇಕು ನೀವು. ಕಳಂಕ ತರಬಾರದು ಅಂತಂದರೆ ನೀವು ಆ ಪದಾರ್ಥಗಳು ನಿಮ್ಮ ಮನೇಲಿ ಇರಲೇಬೇಕು. ಅದೇ ಪದಾರ್ಥಗಳನ್ನು ನೀವು ನಿಮಗೆ ಯಾವಾಗ ಸಾಧ್ಯವಾಗುತ್ತೆ ಅವಾಗ ದಾನವನ್ನು ಮಾಡ್ತಾ ಇರಬೇಕು. ಆ 4 ಪದಾರ್ಥಗಳಂತಂದರೆ ಅರಿಶಿಣ ಅಥವಾ ಅರಿಶಿಣದ ಪುಡಿ, ಅರಿಶಿಣ ಮತ್ತು ಹಿಟ್ಟು. ಹಿಟ್ಟು ಅಂತಂದರೆ ಅದು ಯಾವುದಾದ್ರೂ ಆಗಿರ್ಬೋದು, ರಾಗಿ ಹಿಟ್ಟು ಆಗಿರ್ಬೋದು, ಗೋಧಿ ಹಿಟ್ಟು. ಇದು ಖಾಲಿನೇ ಆಗಬಾರ್ದು. ಅರಿಶಿಣ ಖಾಲಿ ಆಗಬಾರ್ದು. ನಿಮ್ಮ ಮನೇಲಿ ಆ ಹಿಟ್ಟುಗಳು ಕೂಡ ಖಾಲಿ ಆಗಬಾರದು. ಜೊತೆಗೆ ಉಪ್ಪು ಮತ್ತು ಅಕ್ಕಿ, ಈ 4 ಚೆನ್ನಾಗಿ ನೆನಪಿರಲಿ, ಪ್ರತಿ ಮನೆಯಲ್ಲೂ ಇರಬೇಕು. ಇವು ಸ್ವಲ್ಪ ಹೆಚ್ಚಿಗಿರಬೇಕು. ಇನ್ನೇನು ಆಗೋಗ್ತಾ ಇದೆ ಆವತ್ತು ಹೋಗ್ತಾ ಇರ್ತೀರ ಅಂತಂದರೆ ಅದೊಂದು ಸೂಚನೆ ನಿಮಗೆ. ಅಕ್ಕಿ ಆಗೋಗಿದೆ ಅಂತಂದರೆ ಒಂದು ದಿನ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ತಂದ್ಕೊಳ್ಳೋದು, ಸಾಯಂಕಾಲ ನಾಳೆ ಹೋಗ್ತಾ ಇರೋದು. ಇದು ಕೂಡ ಅಷ್ಟೇ. 10 kg ಇದೆಯಾ, ಒಂದು 25 ಕಿಲೋ ಇದೆಯಾ ಮತ್ತೆ ತಂದ್ಕೊಳ್ತಕ್ಕಂಥದ್ದು. ಆಮೇಲೆ ಅರಿಶಿಣ ಡಬ್ಬಿ ಖಾಲಿ ಆಗಿರುತ್ತೆ. ಪೂಜೆ ಮಾಡಕ್ಕೆ ಹೋಗ್ತಾರೆ, ಅವಾಗ ನೋಡ್ತಾರೆ, ಹೋಗಿ ಓಡಕ್ತಾ ಇರ್ತಾರೆ. ಇದನ್ನು ಕೂಡ ನೋಡಿರ್ತಾರೆ. ಉಪ್ಪು ಬಹುಶಃ ಜಾಸ್ತಿ ಇರಬಹುದು ನಿಮ್ಮ ಮನೆಯಲ್ಲಿ. ಇನ್ನು ನಾನು ಹೇಳ್ತಕ್ಕಂತಹದ್ದು ಈ 4 ಪದಾರ್ಥ ನಿಮಗೆ ಯಾವಾಗ ಸಾಧ್ಯವಾಗುತ್ತೆ, ತಿಂಗಳಿಗೆ 1 ಬಾರಿನೋ 2 ತಿಂಗಳಿಗೆ 1 ಬಾರಿನೋ, ಒಂದು ನಿಮ್ಮ ಕೈಲಿ ಎಷ್ಟು ಶಕ್ತಿ ಇದೆಯೋ ಶಕ್ತ್ಯಾನುಸಾರವನ್ನು ನೀವು ದಾನ ಮಾಡ್ತಕ್ಕಂತಹದ್ದು ಮಾಡ್ತಾ ಬನ್ನಿ. ಕಡು ಬಡವರಿಗೆ ನಿಮಗೆ ಮುಂದೆ ಬರಬಹುದಾಗಿರತಕ್ಕಂತಹ ದಾರಿದ್ರ್ಯವನ್ನು ಕೂಡ ದೂರ ಮಾಡ್ತಕ್ಕಂತಹದ್ದು, ಸಿರಿತನವನ್ನು ನೀವು ಪಡ್ಕೊಳ್ತಕ್ಕಂಥದ್ದು. ಅರಿಶಿಣ, ಹಿಟ್ಟು, ಅಕ್ಕಿ, ಉಪ್ಪು, ಈ 4 ಪದಾರ್ಥಗಳು ಇರಬೇಕು. ಯಥೇಚ್ಛವಾಗಿ ಕೊಡಬೇಕು, ದಾನವಾಗಿ. ಇಷ್ಟು ನೆನಪಿದ್ರೆ ಸಿರಿತನಕ್ಕೆ ವೆಲ್ಕಮ್ ಹೇಳ್ತಾ ಇದ್ದೀನಿ ಅಂತಲೇ ಅರ್ಥ. ಖಂಡಿತ ಗುರುಗಳೇ, ಇವತ್ತಿನ ವಿಡಿಯೋನಲ್ಲಿ ಆ 4 ಪದಾರ್ಥಗಳು ಯಾವುದು ಮನೆಯಲ್ಲಿ ಯಾವಾಗಲೂ ಇರಲೇಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಅರಿಶಿಣ ಆಗಿರ್ಬೋದು, ಹಿಟ್ಟು, ಅಕ್ಕಿ ಮತ್ತು ಉಪ್ಪು, ಇದು ಯಾವತ್ತೂ ಕೂಡ ನೀವು ಖಾಲಿ ಆಗೋದಕ್ಕಿಂತ ಮುಂಚಿತವಾಗಿ ತಂದಿಟ್ಕೊಳ್ಬೇಕು ಮನೆಯಲ್ಲಿ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಬಡತನ ಹೋಗಿ ಸಿರಿತನ ಬರಬೇಕು ಅಂತಂದರೆ ಇದನ್ನು ನೀವು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.